ನಡಿಪ ಹಸುರ ಆಯ್ತು. ಮಧ್ಯಾಹ್ನ ಆಗ್ಯದ, ಊಟ ಮಾಡಿ ಬಂದು ಮಾಡಿದ್ರೆ ಇತ್ತಿದಿಟ್ಟು. ಬಿಸಿಲು ಭಾಳ ಆಗ್ಯದ, ಊಟ ಮಾಡ್ಕೊಂಡು ಹೋದ್ರದ ಇದಕ್ಕೆ ಮಾಡಿದ್ರೆ ಇತ್ತು. ಏನ್ ಕಟ್ರತ್ತ ಬುತ್ತಿ ಬದನಿಕೆ ಒಣಗಿ ಕಟ್ರಲ್ಲಪ್ಪ. ಏನು ನೋಡೋದಪ್ಪ, ಊಟನ ಹೋಗಲ್ಲ, ಟೆನ್ಷನ್ ವಜ್ಜಾಗ ಮನ್ಸಾಗ. ಹಸುನೇ ಆಗಲ್ಲಾಗ್ಯದ ಯಾಕನ. ಈರಣ್ಣ ಏನ್ ಮಾಡತ್ತಾನತ್ತೀನಿ? ಈರಣ್ಣ ಚನ್ನೋಣ ನಾನಿದ್ದಪ್ಪ. ಬಾರ್ ಬಾ ಚನ್ನೋಣ. ಏನದ? ಏನ್ ಮಾಡ್ಲತ್ತಿದ್ವ? ಏನಿಲ್ಲ ಬಾಣ, ಸುಮ್ ಕೂತೀನಿ ಬಾ. ಊಟ ಮಾಡ್ದಿ? ಊಟ ಏನ್ ಮಾಡ್ತೇಪ್ಪ ಅಣ್ಣ, ಕುಂದ್ರು. ಊಟ ಮಾಡ್ಲಿಲ್ಲ? ಊಟ ಏನ್ ಮಾಡ್ತೇಪ? ಯಾಕೋ ಬುತ್ತಿ ಎಲ್ಲ ಹಂಗೆ ತೆಗೆದಿಟ್ಟಿದಿಲ್ಲ, ಊಟನೇ ಮಾಡಿಲ್ಲ? ಏನ್ ಟೆನ್ಷನ್ ಅಣ್ಣ, ಟೆನ್ಷನ್ ವಜ್ಜಾಗ್ಯಾವ. 12 ದೊರಿ ಹರಕಿ ಹೋಗ್ತಾರು ಕೂಡ ಒಂದ್ ದೇವ್ರ ನಮ್ಗ್ ಕಾಣ್ತಾರ ನೋಡುವಲ್ಲ. ಏನ್ ಊಟ ಮಾಡ್ತೇಪ್ಪ ಚನ್ನೋಣ? ಏನು ಎಲ್ಲ 12 ದೊರಿ ಹರಕಿ ಹೋಗ್ತೀನಿ, ಒಂದ್ ದೇವ್ರ ನನಗ್ ಕಾಣ್ತಾರ ನೋಡುವಲ್ಲ. ಬರೀ ಎಷ್ಟು ಫಸ್ಟ್ ಒಂದು ದೇವರ ಹೆಣ್ಣು ಕೊಟ್ಟ, ಎರಡನೇದನು ಕೂಡ ಹೆಣ್ಣು ಮಗನಿಗೆ ಕೊಟ್ಟ. ಅವಾಗ ನನ್ನ ಹೆಣ್ತಿ ಬೈದ್ರು ಮನ್ಯಾಗ ಕುಂದ್ಸ್ಕೊಂಡೆ. ಇಲ್ರಿ ಯಾವ ಮಕ್ಳು ಅದ್ರ ಏನಾಯ್ತು, ಎಲ್ಲ ಮಕ್ಳೆಲ್ಲ 2 ಹೆಣ್ಣು ಮಕ್ಕಳಾಗ ಸಾಕ್ ಬಿಡ್ರಿ. ಮತ್ತ ಅದೊಂದ್ ಗಂಡು ಮಗ ಆತತಿ ಅಂದ್ರಿ, ಅದನ್ನು ಕೂಡ ಹೆಣ್ಣು ಮಗನ ಆಯ್ತಂದ್ರೆ ಏನ್ ಮಾಡೋದು? ಈಗ ಒಂದ್ ಹೆಣ್ಣು ಮಗಳಿಗೆ ಗಂಡ ಮನೆಗ್ ಕಳ್ಸ್ಬೇಕಾದ್ರ 1,30,30,000 ರೂಪಾಯಿ ತೊಲಿ ಬಂಗಾರ ಅದ. ಒಂದ್ ಹೆಣ್ಣು ಮಗಳಿಗೆ ಗಂಡ ಮನೆಗ್ ಕೊಟ್ಟು ಕಳ್ಸ್ಬೇಕಾದ್ರ 6 ರಿಂದ 7 ಲಕ್ಷ ರೂಪಾಯಿ ಖರ್ಚೆ ಬರ್ತದ. ಇಬ್ರು ಗಂಡ ಅಂತಿಲಿ ಅಟ್ಟು ಏನು 3 ಮಕ್ಕಳಿಗೆ 4 ಮಕ್ಕಳಿಗೆ ಕೊಟ್ಟು ಏನ್ ಖರ್ಚ ಆಗ್ತದ? ಸಾಕ್ ಬಿಡ್ರಿ ಯಾವ ಆದ್ರ ಮಕ್ಳೆಲ್ಲ 2 ಹೆಣ್ಣು ಮಕ್ಕಳಾಗ ಅಂದ್ರಣ. ಇರ್ ಬಿಡು, ಇದೊಂದ್ ಇರ್ಲಾಕ ಒಂದ್ ಗಂಡು ಮುಪ್ಪಿನ ಕಾಲ ಜೋಪಾನ ಮಾಡಕ್ ಒಂದು ಗಂಡು ಮಗು ಬೇಕಲ್ಲ, ಇದೊಂದ್ ಇರ್ ಬಿಡು ಅಂದ ಚನ್ನೋಣ. ಅದನ್ನು ಕೂಡ ಹೆಣ್ಣೆ ಆಯ್ತು. ಏನ್ ಮಾಡೋದ್ ಚನ್ನೋಣ, 3 ಹೆಣ್ಣು ಮಕ್ಕಳದು. ಅದೇ ಟೆನ್ಷನ್ ತಗೋಣ, ಊಟ ಹೋಗಲ್ಲ. ಯಾವ್ದೇವ್ರ ಕಡೆ ಕಾಣ್ತಾರ ನೋಡಲ್ಲ. ಈಗ ಏನ್ ಮಾಡದಣ್ಣ? ಏನಿನ್ನ ಹುಚ್ಚ ಎಂತ ಹುಚ್ಚಿದ್ವ ತಮ್ಮನಿ? ಯಾಕಣ? ಬಡವಗ ಭಾಗ್ಯ ಬಂಜಿಗೆ ಮಕ್ಕಳು, ಗಂಡು ಮಕ್ಳು ಅಂದವ್ರ ಗಂಡು ಮಕ್ಳು, ಹೆಣ್ಣು ಮಕ್ಳು ಅಂದವ್ರ ಹೆಣ್ಣು ಮಕ್ಕಳು. ನೀರು ಬೇಡಿದವ್ರಿ ನೀರು ಕೊಡುವಂತ ಬಡದಾಳ ಭಗವಂತದಾನ. ಹೌದ್ರಿ. ನೀವು ಒಂದ್ ಸಾರಿ ಬಡದಾಳ ಮಠಕ್ಕೆ ಇಬ್ರು ಗಂಡ ಹೆಂಡತಿ ಹೋಗಿ ಅಪ್ಪವ್ರಿಗೆ ಭೇಟಿಯಾಗಿ ಬರ್ರಿ. ಹೌದ್ರಿ. ನಾಳೆ ಐತಾರದಪ್ಪಿ ಹೆಂಗು ಐತಾರ ದಿನ ನೀವು ಇಬ್ರು ಗಂಡ ಹೆಂಡತಿ ಹೋಗಿ ಅಪ್ಪವ್ರಿಗೆ ಒಂದ್ ಸಾರಿ ಭೇಟಿಯಾಗಿ ಬರ್ರಿ. ಹೌದ್ರಿ. ನಿಮ್ಗೆ ಗ್ಯಾರಂಟಿ ಗಂಡು ಮಗನಿಗೆ ಕೊಡ್ತಾನೆ ಸಾರಿ ಭಗವಂತ. ಎಲ್ಲಿ ಬಡದಾಳ ಅಪ್ಪವ್ರ? ಬಡದಾಳ ಚನ್ನಮಲ್ಲೇಶ್ವರ ಅಪ್ಪವ್ರು. 8 ವರ್ಷ ಅದಾರ ಅವ್ರು. ಏನೇನು ಹುಚ್ಚ ಎಂತ ಹುಚ್ಚಿದ್ವ ತಮ್ಮನಿ? ಐತಾರ ಸೋಮವಾರ ಹುಣ್ಣಿ ಅಮಾಸಿ ಕುಂದ್ರಕ್ ಜಾಗ ಸಿಗುದಿಲ್ಲ ಅಲ್ಲಿ. ಹೆಂಗತ್ತಿರೋಣ? ನೀ ಹೋಗ್ಬೇಕಾದ್ರ ತಮ್ಮ ನಾಳೆ ಮುಂಜಾನೆ ದೌಡ್ ಹೋಗ್ಬೇಕಣ. ಹೆಂಗತ್ರಿ? ನೀವ್ ಹೋಗಿ ನೀ ದೌಡ. ಜನ ಬಾ ಬರ್ತಾನ? ಕಂಡಾವ್ ಜನ ಬಾಳ ದೂರದಿಂದ ಭಕ್ತರು ಬರ್ತಾರಲ್ಲಿ. ಹೆಂಗತ್ರಿ? ಹಂಗದ್ರಣ ಇವತ್ ಸಂಜೆ ನಾನು ಹೆಂಡತಿಗೆ ಹೇಳ್ತೀನಿ, ನಾಳೆ ಮುಂಜಾನೆ ದೌಡ್ ಹೋಗ್ತಾಳ ಗಾಡಿ ತಗೊಂಡ್. ಹೋಗ್ಬರ್ರಿ ಗಾಡಿ ತಗೊಂಡ್ ಅಪ್ಪರ್ ದರ್ಶನ ಮಾಡ್ಕೊಂಡ್ಕೆ ಬರ್ತಾಳ. ಏನಂತ ನೋಡ್ತೇವೆ ಅಪ್ಪ ಅವ್ರು. ಎಲ್ಲ ಕಡೆ ತಿರುಗೋಣ, ಅದೆಷ್ಟ ಹೋಗ್ರಿ ಏನಾಗ್ತೇವ. ಬಾಳ ಭಗವಂತ ಬಾಳ ಸತ್ತೋರ್ ಅದಾರ ಅವ್ರು. ಹಿಂಗತ್ರಿ? ನಿಮ್ಗ ಗ್ಯಾರಂಟಿ ಗಂಡ ಮಗು ಕೊಟ್ಟೆ ಕಳಿಸ್ತಾರ. ಯಾಕಂತ ಹೋಗ್ತೇವಣ ನಾಳೆ. ಹೋಗ್ಬರ್ರಿಪ್ಪ, ಬರಿಬೇಡ ಅಂತಮ್ಮ. ಯಾಕಂತ ಹೋಗ್ಬರ್ರಿ. ಯಾಕಂತ ನೀವ್ ಹೋಗ್ತಾಣ? ಹೋಗ್ಬರ್ತಪ್ಪ ಕೆಲ್ಸದ. ಯಾಕಂತ ಪಾರ್ವತಿ, ಪಾರ್ವತಿ ಓರಿ ಏನ್ ಮಾಡ್ತಿ? ಏನಿಲ್ರಿ, ಮಗಳು ಊಟ ಮಾಡ್ಸತ್ತಿದ್ ಬರ್ರಿ. ನೀರ್ ಊಟ ಮಾಡ್ತಾರೆ? ಹಾ ರೀ. ನೀವ್ ಮಾಡಿನ ಇಲ್ಲ? ಇನ್ನ ಇಲ್ರಿ, ನೀವು ಬರ್ನ ಉಣ್ಬೇಕಂತ ಕೂತಿದಾರಿ. ಬರ್ರಿ ಊಟ ಮಾಡಮ್ ಬರ್ರಿ, ಮಕ್ಕಳು ಹುಡುಗುತ್ತಾರೆ. ನೀರ್ ಕುಡಿದ್ರಿ? ನೀರ್ ಕುಡಿದ್ರಿ. ಅಮ್ಮ ಊಟ ಮಾಡ್ತಾರಮ್ಮ? ಊಟ ಮಾಡ್ತಿ? ಊಟ ಮಾಡಮ್ಮ. ನಿತ್ತಿನ ಆಮೇಲೆ ಹಾಕಿ ಹೇಳಿಮ್ಮ. ಹಿಡಿಚಿನ್ ತೋರಿ. ಪಾರ್ವತಿ, ಹಾ ಹೇಳ್ರಿ. ರಾಖಿ ಹುಣ್ಣಿ ರಾಖಿ ಕಟ್ಟಾಕ ತಂಗಿಗೊಬ್ಬ ತಂಬೇಡ. ಏನ್ ಮಾಡೋದು, ನಮ್ ಹಣಿ ಬರ್ದಾಗ ಇಲ್ಲಲ್ರಿ. ದೇವ್ರ ಕೊಟ್ಟಿಲ್ರಿ ಹಣಿ ಬರ್ದಾಗ್ರಿ. ಭಗವಂತ ಎಲ್ಲಿ ದೇವ್ರ ಹೋದ್ರುನು ಏನೂ ಇಲ್ರಿ. ಅಲ್ಲಿ ನಮ್ ಹೊಲ್ ಬತ್ತಾಕ ಒಬ್ರು ಅಣ್ಣವ್ರು ಬಂದಿರು. ಬಡದಾಳ ಶ್ರೀಗಳು ಬಡವ್ರಿಗೆ ಭಾಗ್ಯ ಬಂಜಿಗೆ ಮಕ್ಕಳು. ಹೆಣ್ಣಂದ್ರ ಹೆಣ್ಣು ಕೊಟ್ಟರತ್ತ, ಗಂಡು ಬೇಡವ್ರ ಗಂಡು ಕೊಟ್ಟರತ್ತ, ನೀರ್ ಬಿಡದವ್ರ ನೀರ್ ಕೊಟ್ಟರತ್ತ. ಅಲ್ಲಿ ಅಣ್ಣ ಹೇಳಿದ್ರು, ತಮ್ಮ ಅಲ್ಲಿ ಬಡವ್ರ ಅಪ್ಪರ್ಗಳು ಹೋದ್ರಿ ಅಂದ್ರ ನಿಮ್ ಮನಸ್ಸಿನಾಗ ಏನದ ಎಲ್ಲಾ ಕನಸುಗಳು
ಎಲ್ಲಾ ಯಶಸ್ವಿ ಆಗ್ತಾವಂತ. ಹಾ ನಾಳೆಗ ಐತಾರದ ನಾಳೆ ಬಿಡ್ಬಾರ್ದಮ್ಮ ಹೋಗ್ಬಾ ಅಂತಂದಾರ. ಹಾ ರೀ ಅಲ್ಲಿ ಒಂದ್ಸರ್ತಿ ನೋಡ್ ಬರ ಮಾಡಿಲ್ಲ. ಏನ್ ಮಾಡೋದು ಈಸು ದೇವ್ರ ತಿರ್ಗದ್ರ ಏನೋ ಇದು ಪ್ರತಿಫಲನೇ ಸಿಕ್ಕಿಲ್ಲ, ಇಲ್ಲೇನ್ ಇದು ಆತದ ಅನ್ನೋದ್ ಏನೋ ಗ್ಯಾರಂಟಿ ಅದ ರೀ. ಇಲ್ಲ ಐತಾರ ದಿನ ದೊಡ್ಡ ಬೆಳಗ್ಗೆ ಹೋರಿ ಅಲ್ಲಿ ಗ್ಯಾರಂಟಿ ಆಗ್ತಾವ ಅಂತ ಹೇಳ್ಯಾರ. ಹಾ ಎಲ್ಲಾ ಕಡೆ ಹೋಗಿವಂತ ಅಲ್ಲಿ ಒಂದ್ಸಲ ಹೋಗ್ಬರ್ ಮಾಡಿಲ್ಲ. ಆಯ್ತ್ ತೋರ್ ಹೋಗಮ್ ತೋರಿ. ನಾಳೆ ಐತಾರದ ಹಾ ನಾಳೆ ಬೆಳಗ್ಗೆ ದೌಡ್ ಹೋಗ್ಬೇಕಂತ ತಂದಾರ ಅವ್ರು. ದೊಡ್ಡ ಹೋಗ್ಬೇಕತ್ರಿ. ಬಕ್ಕಳು ಭಕ್ತರು ಬರ್ತಾರತ ಪಾಲಿ ಸಿಗಲ್ಲ ಅಂತ. ಹ್ಮ್ ನಾವ್ ನಾಳೆ ಬೆಳಗ್ಗೆ ಹೋಗಿ ದೌಡು ಪಾಲಿಸಂತ. ಹಾ ಆಯ್ತ್ ತೋರ್ ಹೋಗಮ್. ನಾಳೆ ಬೆಳಗ್ಗೆ ದೌಡ್ ಹೋಗಮ್ಮ. ಹಾ ಏ ಬರ್ಬತ್ತೆ ಎಲ್ಲಿ ಹೋಗ ಮಾಡಿ ಬಡದ ಮಟಕ್ಕೆ. ದೌಡು ಪಾಳಚ ಮಾಡಿ ಜನ ಬುಕ್ ಬರ್ತದ. ಹಿಂಗ್ರಿ ದೌಡು ಪಾಳಚ ಮಾಡಿ ಹಂಗ್ರಿ. ಹೋಗಮ್ಮ. ಸುರವಂಟದ ಹಾ ಹೋಗಂಬ. ಆಯ್ತ್ ನಾಡ್ರಿ. ಜನ ಒಂದ್ ಬುಕ್ ಇರ್ತದ ಹೇಳ್ಯಾರ. ಹಾ ರೀ ಹೋಗ್ ದೌಡು ಪಾಳಚ ಬಾ. ಯಾರಕೊಂಡ್ ಪಾಳಿನ ಗಾಡಿ ಬಸ್ಸಲ್ಲಿ ಹಾ ನಡ್ರಿ. ಯಾವ ಊರ್ ಅಂದಾರ? ಬಡದಾಳ ಬಡದಾಳ ಬಡದಾಳತ್ರಿ. ಕುಂಡ್ರ ಹಾ ಇದು ಎಕಡೆ ಹೋಗ್ತ ರೂಟ ಕಾಕಾರಿ ರೂಟ್ ಎಕಡೆ ಹೋಗ್ತಾರಿ? ನೀವ್ ಎಲ್ಲಿಗೆ ಹೋಗ್ಬೇಕ್ರಿ? ಬಡದಾಳ ಮಠಕ್ಕೆ ಹೋಗ್ಬೇಕ್ರಿ. ಬಡದಾಳ ಮಠಕ್ಕೆ ಅಂದ್ರೆ ಹಿಂಗೆ ಹೊತ್ತು ನೋಡ್ರಿ ಯಾರು ಹೌದಲ್ರಿ? ಹಾ ಮತ್ತೆ ಇರ್ತಾರೆ ಹೋದ್ರಿ? ಹಾ ಇವತ್ತು ಇರ್ತಾರ ರೈತರದ ಇವತ್ತು ಇರ್ತಾರ ನೋಡ್ರಿ ಇವತ್ತು. ಹಾ ಯಾಕಂದ್ರೆ ಬಡದಾಳಕ್ಕ ಇರ್ಬೇಕಪ್ಪ. ಮಂದಿ ಬೇರೆ ಇರ್ಬೇಕು ಹೇಳ್ಬೇಕಂದ್ರೆ ಕಾಳಿ ಸಿಗುತ್ತೆ ಮಾಡ್ಬಾರ್ದು. ಭಕ್ತರಿಗೆಲ್ಲ ಬೆಳಗಿತು ಇಂದು ಸುಜ್ಞಾನದ ಹಸಿರು. ಜಗದಲ್ಲಿ ಉಳಿಯಿತು ತಂದೆ ನಿಮ್ಮಿಂದ ಬಡದಾಳದ ಹೆಸರು. ಭಕ್ತರಿಗೆಲ್ಲ ಬೆಳಗಿತು ಎಂದು ಸುಜ್ಞಾನದ ಹಸಿರು. ಜಗದಲ್ಲಿ ಉಳಿಯಿತು ತಂದೆ ನಿಮ್ಮಿಂದ ಬಡದಾಳದ ಹೆಸರು.
ಸುತ್ತ ಹಳ್ಳಿಯಿಂದ ಬರುತ್ತೈತಿ ನೋಡೋ ಭಕ್ತರ ಸಾಗರವು. ಸುತ್ತ ಹಳ್ಳಿಯಿಂದ ಬರುತ್ತೈತಿ ನೋಡೋ ಭಕ್ತರ ಸಾಗರವು. ಹುಟ್ಟಿದ ಮ್ಯಾಗ ನೋಡಲೇಬೇಕು ಬಡದಾಳದ ಮಠವು. ಆಗುದು ಜನ್ಮ ಪಾವನವು. ಪವಾಡ ಪುರುಷ ಬಡದಾಳದೀಶ ನನ್ನಪ್ಪ ಗದುಗೇಶ. ಕರಿದಾರ ಕಟ್ಟಿ ಕಷ್ಟವ ಕಳೆದು ಆಗಿದೆ ಪರಮೇಶ. ಮಠದೊಳು ಮಾಡಿದೆ ನಿವಾಸ. ಎಡ್ ಚಂದಲ್ಲ ಮಠ. ಅಲ್ಲಿ ತನಕ ಜಾಗ ಸಾಲಿದ್ದಂಗೆ ಕಾಣಿಸ್ಬೇಕು. ಸರಿ ಬಂದಿದ್ದಕ್ಕೆ ಮುದ್ಕಾರ ದರ್ಶನ ಒಂದಾಯ್ತು. ಪ್ರಸಾದ ಒಂದು ಮಾಡಿದೀವಿ. ಹೋಗಮ್ಮಿನ ಊರಿಗೆ ಹೊತ್ತಾಯ್ತು. ಟೈಮ್ ಒಂದು 2 ಆಯ್ತೇನಂತ. 2 ಆಗಿರ್ಬೇಕು ಟೈಮ್. ದರ್ಶನ ಚಲೋ ಆಯ್ತು ಮುಚ್ಚಾರು. ಹೋಗಮ್ಮಿ. ಬಂದಾಗ ಪಾಳಿ ದೌಡ್ ಸಿಗುತ್ತೆ. ಜನ ಎಷ್ಟು ಬಕ್ಕಳಿತ್ತು ಜನ. ನರಿ ಹೋಗ ಮಾಡಿ ಊರಿಗೆ ಲೇಟ್ ಆಯ್ತು. ಓರಿ ಅಡಿಗೆ ಮಾಡತ್ತದ ಬರ್ರಿ. ಅಡಿಗೆ ಮಾಡ್ತಿ? ಹಾ ಊಟ ಕರ್ಕೊಂಡು ಹೊಸಾಗ್ಯಾರ. ಊಟ ಮಾಡ್ತೀರಿ? ಇವತ್ತು ಊಟ ಮಾಡೋದಿಲ್ರಿ. ಯಾಕ? ಇವತ್ತು ಉಪವಾಸ ರೀ. ನಿಮ್ಗ ನಮ್ ಪಾರ್ಟಿ ಕೊಡತಕ್ಕ ಉಪವಾಸ ರೀ. ಏನಪ್ಪ ನಿನ್ನ ಪಾರ್ಟಿ ಇವತ್ತ? ಹೇಳ್ಬೇಕ್ರಿ? ಹಾ ಮತ್ ತಿಳ್ಕೊಬೇಕ್ರಪ್ಪ. ಪಾರ್ಟಿ ಅಂದ್ರೆ ಏನಪ್ಪ ಇವತ್ತ? ಹಾ ರೀ. ಪಾರ್ಟಿ ಅದಾನೆ ಸಿಹಿ ಸುದ್ದಿ ಅದ ರೀ. ಸಿಹಿ ಸುದ್ದಿ? ಹಸು ಆಗ್ಯದ ನನಗ. ನೀವು ಪಾರ್ಟಿ ಕೊಡ್ತೀರಾ? ಕೊಡ್ತಾರಿ. ಏನ್ ಪಾರ್ಟಿ ಹೇಳ, ನಾಳೆ ಕೊಡಮ್ಮ ಹೇಳು. ನೀವು ಅಪ್ಪ ಅಲ್ಲತ್ತೀರಿ. ನಾ ಮತ್ತ ಅಪ್ಪ ಅಲ್ಲತ್ತೀನಿ. ಅಪ್ಪ ನಾ ನೋಡು ಮೊನ್ನೆ ಬಡದ ಮಠಕ್ಕೆ ಹೋಗಿ ಬಂದಿವಿ. ಚನ್ಮಲ ಮುತ್ತನ್ ಮೈಮೆ ಎಷ್ಟು ದೊಡ್ಡದಲ್ಲ.
ಇನ್ನ ಗೊತ್ತಾಗ್ಬೇಕಲ್ರಿ ಆವಾಗ ಗೊತ್ತಾಗ್ತದ್ರಿ. ಹುಚ್ಚಿ ಹುಟ್ಟದ ಗಂಡ ಮಗುನೇ ನಮಗೆ ಸಲ ನೋಡಂತವ್ರಿ. ಸಾಕ್ಷಾತ್ ಬಡದ ಚರ್ಮಲ ಮುತ್ತೇನೆ ನಮ್ಮ ಹೊಟ್ಟೆ ಹುಟ್ಟು ಬರ್ತಾನೆ ಈ ಸಲ. ಅಟ್ ಮಹಿಮಾ ಅದ ಬಡದ ಮುತ್ತೆ ಅಂದ ಹಂಗತ್ತೀರಿ ನನಗ ನೋಡ ಒಟ್ಟು ನೋಡದಿ ಸಲ ಗ್ಯಾರಂಟಿ ಗಂಡ ಮಗುನ್ ಹುಡ್ತದ. ಹುಟ್ಬಾಗ ನೋಡಮ್ ಚನ್ಮಲಪ್ಪ ಮುತ್ತೇನ ಹೆಸರು ಇಡಮ್ರಿ. ಹಿಂಗ ಯಾಕಂತ ಹೋಗು ನಾಳೆ ಪಾರ್ಟಿ ಕೊಡ್ತೇನೆ ಅಂತ ಊಟಕ್ಕೆ ತೊಂಬೋಗು. ಅಲ್ಲೇ ಬರ್ಲಿ ಬರ್ರಿ. ಪಾರ್ವತಿ, ಏ ಪಾರ್ವತಿ, ಬಾ. ಜ್ವಾಳದ ಏನ್ ಕೇರದದ ಇಲ್ಲ, ಬಳ ಒಂದ್ಸರಿ ನೀರು ತಗೊಂಡ್ ಬಾ. ಹಾ ರೀತಿ ಬನ್ರಿ. ಏ ಯವ್ವ, ನಿತ್ತಂಗ್ ಕಾಣಿಸ್ಬೇಕಿ, ನನಗ್ ಗೊತ್ತದ. ಮತ್ತೆ ಹೆಣ್ಣೆ ಹಡಿತಾಳಿಕಿ 3-4 ಹೆಣ್ ಹಡದ್ರ ಏನ್ ಮಾಡೋದು? ಇದ್ದಿದ್ ಜನಗಳೆಲ್ಲ ಮಾರ್ಕೊಟ್ರು ಕೂಡ ಸಾಲಂಗಿಲ್ಲ. ಈ ಸಲ ಗಂಡ್ ಹಡಿದಂದ್ರ ನನ್ನ ಮನ್ಯಾಗಿರು. ಮತ್ತ ನೀ ಹೆಣ್ಣೆ ಹಡ್ಲಿಕತ್ತಲ್ಲ, ನಿನ್ನ ಮಕ್ಳಿಗೆ ಕರ್ಕೊಂಡ್ ಎಲ್ರ ಹಾಳ ಬಾಯ ಬಿದ್ದು ಸಾಯಿ, ನನ್ನ ಮಗನಿನ ಮತ್ತೊಂದು ಮದ್ವಿ ಮಾಡ್ತೀನಿ. ಶಿವ ಶಿವ ಚೆನ್ನಮಲ್ಲ ದೇವ್ರೇ. ಶಿವ ಶಿವ ಚೆನ್ನಮಲ್ಲ, ನಾ ಯಾಕರೇ ಹೆಣ್ಣಾಗ್ ಹುಟ್ಟಿನಪ್ಪ. ಇಲ್ಲ, ನಾ ಹೆಣ್ಣಾಗ್ ಹುಟ್ಟಿದಲ್ಲೇ ನನ್ ಹೊಟ್ಟಿ ಒಳಗ್ 3 ಹೆಣ್ಮಕ್ಳೇ ಹುಟ್ಟ್ಯಾವ. ಆತಿ ನೋಡಿದ್ರ ಹಿಂಗ ನಾ ಇರ್ಬೇಕ ಸಾಯ್ಬೇಕ? ನಾ ಸಾಯ್ಬೇಕಾದ್ರ ಹೆಣ್ ಮಗು ಕೊಟ್ಟು ಸಾಯಿಸ್ಬಿಡು. ನಾ ಉಳಿಬೇಕಾದ್ರ ಗಂಡ್ ಮಗು ಕೊಟ್ಟು ಉಳಿಸಿ ನೀನ್ ಉಡಿ ಒಳಗ್ ಹಾಕೋ ಅಪ್ಪ. ನಾನ್ ಸದ್ಯಕ್ ನಿನ್ನನ್ನೇ ನಂಬಿನಪ್ಪ ಗುರು ಬಡದಾಳದ ಭಗವಂತ. ಪಾರ್ವತಿ, ಏ ಪಾರ್ವತಿ, ಓರಿ ಯಾಕ ಅಳತ್ಬೇಕ? ಏನಿಲ್ ಬರ್ರಿ. ಮುತ್ತರ ಪುಟ್ಟು ಕೈ ಹಿಡಿದು ಯಾಕೆ ಅಳತ್ಬೇಕ? ಏನಿಲ್ರಿ. ಯಾಕೆ ಅಳತ್ಬೇಕ? ಆತ್ರಿ, ಗಂಡ್ ಮಗು ಆಯ್ತಂದ್ರ ಮನ್ಯಾಗ ಇಟ್ಕೋತಾರತ್ರಿ. ಹೆಣ್ ಮಗು ಆಯ್ತಂದ್ರ ನಿನ್ ಮಕ್ಳು ತೊಂದ್ಕೇರ್ ನೀವ್ ಹೊಳಿ ಬಿದ್ದು ಸಾಯಿ ಎಲ್ಲೋಗತ್ತಾರಿ. ನಾ ಸಾಯಕಿತ ಮೊದ್ಲು ನೀವೇ ಒಂದ್ ಸ್ವಲ್ಪ ವಿಷಯ ಕೊಟ್ಕರ್ ಸಾಯಿಸ್ಬಿಡ್ರಿ ನನಗ. ಏ ಪಾರ್ವತಿ, ಅಳತೆ ಹೋಗ್ಬಿಡು. ಏನೋ ಸಿಟ್ಟು ಬೈದಿರ್ತಾರ, ಇದಕ್ಕೆಲ್ಲ ಅಳದು. ನನ್ನ ಅಪ್ಪ ಬಡದಾಳ ಭಗವಂತನ ಮೇಮೆ ಇನ್ನ ಕೂಡ ಗೊತ್ತಿಲ್ಲ. ಕಷ್ಟದೊಳಗೆ ಇದ್ದಿರ್ತಕ್ಕಂಥವ್ರಿಗೆ 6 ತಾಸು ರಾತ್ರಿ ಮಾಯ ರೂಪದಿಂದ ಅವ್ರ ಮನೆಗೆ ಹೋಗಿ ಸುಖ ಕಷ್ಟ ಅನ್ನತಕ್ಕಂಥದ್ದು ಕೇಳಿಕೊಂಡು ಕಷ್ಟ ಅನ್ನತಕ್ಕಂಥ ದೂರ ಮಾಡಿ ಬರುವಂತ ಗುರು ಯಾರಾದ್ರೂ ಇದ್ರ ಅದು ನಮ್ಮ ಅಪ್ಪ ಬಡದಾಳ ಭಗವಂತ. ಮಾಡ್ಯಾ ಗ್ರಾಮದೊಳಗೆ ಸೂರ್ಯಾಗಂತ ರಾಮಜಿಹಾರ ನೋಡು, ಅವ್ರು ಫುಲ್ ಕುಡು ವೀಕ್ ಆಗ್ಯಾರಂತ. ಕಿಡ್ನಿ ಲಿವರ್ ಹೋಗಿ ಬಂದಿರತ್ತ ದವಾಖಾನೆ ಹೋದಗಳೇ. ಅವ್ರು ಮನ್ಕೊಂಡ್ರೆ ಹೇಳಕ್ ಬರ್ತಾರ ಸೂರ್ಯಕಾಂತ ರಾಮಜಿ ಅವರಿಗೆ. ಆಗಿನ ಸಂದರ್ಭದಲ್ಲಿ ಅವರು ಭಕ್ತಿಗೆ ಮೆಚ್ಚಿ ಗುರು ಚೆನ್ನಮಲ್ಲೇಶ್ವರರು ಮಾಯ ರೂಪದಿಂದ ಹೋಗೋರು ಮನಿ ಒಳಗ್ ಕುಂತಿರತ್ತ. ಯಾಕೋ ನಮ್ಮ ಅಪ್ಪ ಗುರು ಚೆನ್ನಮಲ್ಲೇಶ್ವರರು ನನ್ನ ಮನಿಯೊಳಗೆ ಬಂದರ ತಿಳ್ಕೊಂಡು ಸೂರ್ಯಕಾಂತ ರಾಮಜಿಯವರು ಗಡಬಡ್ಲಿ ಎದ್ಕೊಂಡು ಗ್ಯಾಸ್ ಮ್ಯಾಗ ಅನ್ನ ಮಾಡಿದ್ರಂತ. ಅವ್ರ ಮನೇಲಿ ಇರ್ತಕ್ಕಂಥ ತುಪ್ಪ ಹಾಲ ಕೊಟ್ಟು ಗುರು ಚೆನ್ನಮಲ್ಲೇಶ್ವರಿಗೆ ಊಟ ಮಾಡಿಸಿರಂತ. ಅವ್ರ ಮನೇಲಿ ಫ್ಯಾಮಿಲಿ ಇರೋ ನೋಡು, ಆ ಫ್ಯಾಮಿಲಿ ಇರ್ತಕ್ಕಂಥವ್ರು ಎಲ್ಲರೂ ಮಾತಾಡಿದ್ರಂತ. ರಾಮಜಿಯವ್ರು ಇವತ್ತು ನಾಳೆ ಸಾಯೋರ್ ಅದಾರ, ಅದಕ್ಕೆ ಚುಚ್ಚು ಮಾಡ್ತಾರಂತಿರತ್ತ. ಅವಾಗ ಗುರು ಚೆನ್ನಮಲ್ಲೇಶ್ವರರು ಅವ್ರ ಮನೇಲಿ ಇರ್ತಕ್ಕಂಥ ಮಂದಿಗೆ ಯಾರಿಗೂ ಕೂಡ ಕಾಣ್ತಿಲ್ಲ ಅಂತ. ಸೂರ್ಯಕಾಂತ ರಾಮಜಿಯವ್ರಿಗೆ ಒಬ್ಬರಿಗೆ ಕಾಣ್ತಿರತ್ತ. ಅವಾಗ ಸೂರ್ಯಕಾಂತ ರಾಮಜಿಯವ್ರು ಯಾವಾಗ ಗುರು ಚೆನ್ನಮಲ್ಲೇಶ್ವರ ಕೂತ್ಕೊಂಡು ಉಣ್ಸ್ಯಾರ ನೋಡು, ಅವಾಗ ಸೂರ್ಯಕಾಂತ ರಾಮಜಿಯವ್ರ ಮೇನ್ ರೋಗ ಎಲ್ಲ ನಿವಾರಣೆ ಆಗ್ಯದಂತ. ಅದ್ರ ಕಾಲಾಗ ಫುಲ್ ಶ್ರೀಮಂತರಾಗ್ಯಾರ ಸೂರ್ಯಕಾಂತ ರಾಮಜಿಯವರು. ಮಾಡ್ಯಾ ಗ್ರಾಮದೊಳಗ ಗುರು ಚೆನ್ನಮಲ್ಲೇಶ್ವರ ಮಠ ಕಟ್ಟಕ ಜಾಗ ಕೊಟ್ಟರ ಅವ್ರೀಗ. ದೊಡ್ಡ ಶ್ರೀಮಂತರಾಗ್ಯಾರ ಸೂರ್ಯಕಾಂತ ರಾಮಜಿಯವರು. ಅಂತವ್ರಿಗೆ ಅಷ್ಟೆಲ್ಲ ಕೊಟ್ಟರ ಒಂದು ಗಂಡು ಮಗು ಕೊಡಲ್ಲ ಬಡದ ಭಗವಂತ. ನೀ ಏನೋ ಟೆನ್ಷನ್ ತೊಳ್ಕೋಬೇಡ, ನಿನ್ ಹುಟ್ಟದ ಗಂಡು ಮಗುನಿಗೆ ಹುಡ್ತದ. ಅವ್ ಒಂದಿದು ಏನು ತಲೆ ಕೆಡ್ಸೋಕ್ ಹೋಗ್ಬೇಡ. ಈ ಸಲ ಏನಾದ್ರು ಕೂಡ ಗಂಡು ಮಗು ಕೊಟ್ಟಂದ್ರ ಬಡದ ಮಟ್ಟಕ್ಕೆ ಹೋಗೋನು. ಇಲ್ಲಕಂದ್ರ ಯಾರು ದೇವ್ರಿಲ್ಲ, ಯಾರು ಜನರಿಲ್ಲ. ನಮ್ ಮನೆ ಬರ ನಮ್ ಸಂಗಾಟ ನಾವ್ ಜೀವನ ಮಾಡೋಣತ್ತ. ಅವೊಂದ್ ಏನೇ ತಲೆ ಕೆಡ್ಸೋಕ್ ಹೋಗ್ಬೇಡ. ನಾ ಸರ್ ಇಲ್ಲಿ ಕೆಲ್ಸಕ್ಕೆ ಹೋಗ್ಬಿಡ್ತೀನ, ಊಟದಿಂದ ಚಂದಿರು ಬರ್ನಾ. ಪಾರ್ವತಿ, ಏ ಪಾರ್ವತಿ, ಏನ್ ಮಾಡ್ತ? ಏನಾಗಿದೆ? ಹೊಟ್ಟಿಗೆ ಅನ್ನಲತ್ತದ್ರಿ. ಹೊಟ್ಟಿಗೆ ದಾಗನಗೊಮ್ಮೆ ಸಾರಿ ಫೋನ್ ಹಚ್ತೀನಿ ಅಂತ. ಮೊಬೈಲ್ ಎಲ್ಲದ ಕಿರಿಟ್ ಅಂತ ಹೋಗ್ತೀನಿ. ಇಲ್ಲ ಸೈಡ್ ಒಂದು ಕಾಕಿ ಕರ್ಕೊಂಡ್ ಬರ್ಲಿ, ಬರ್ತಾನೆ ಕಾಕಿ ರೀ. ಓತಮ್ಮ, ಸರ್ ದವಾಖಾನೆ ಹೋಗ್ರ ಬರ್ರಿ. ಬರ್ತೀನಿ ತೋತ. ಹಾ ಬರ್ರಿ.
ಏನಾಗೈತಮ್ಮ? ಈರಣ್ಣ ಈರಣ್ಣ ಹೇಳ್ರಿ ಕಂಗ್ರಾಚುಲೇಷನ್ಸ್ ಅಪ್ಪ, ಗಂಡ್ ಮಗು ಆಗದ, ತಾಯಿ ಮಗು ಇಬ್ರು ಆರಾಮರ. 3.5 kg ಕೂಸದ. ಗಂಡು ಮಗದ್ರಿ. ಹೌದು ಅಪ್ಪ ಗುರು ಚೆನ್ನವಲ್ಲ ಕಾಣ್ತದ ನೋಡಿದ್ರಪ್ಪ. ಗಂಡ್ ಮಗು ಆಗದಪ್ಪ, ತಾಯಿ ಮಗು ಇಬ್ರು ಆರಾಮದಾರ. ವಾರ್ಡಿಗೆ ಶಿಫ್ಟ್ ಮಾಡ್ತೀನಿ, ಅಮ್ಮಂಗ್ ನೋಡ್ಕೋಬಹುದಾ? ಆಯ್ತು. ಪಾರ್ವತಿ, ಬರ್ರಿ. ಓಹೋ ಗಂಡು ಮಗ ಇತ್ತು. ನಂಗೆ ಐತ್ ನೋಡ್ರಿ, ಸತ್ಪುರುಷನ ಅಂದಿರ್ಲ ಬಡದ ಮೇಡಮ್ ಹೇಳಿದ್ರು ನೋಡು, ಬಡದ ಚೆನ್ನ ಮತ್ತೆ ಎಷ್ಟು ಸತ್ತಳವನ್ನ ಸಾಕು. 3 ಹೆಣ್ಣಿನ ಮ್ಯಾಗ 1 ಗಂಡ ಆಯ್ತು. ನಮ್ ಹೊಟ್ಟೆಗೆ ಯಾವಾಗ ಚಲನ ಮುತ್ತೆ ಹುಟ್ಟು ಬಂದನ ಚಲನ ಮುತ್ತೇನೆ ಸಿರಡ ಮತ್ತೆ. ಸರಿ ಮೇಡಮ್ ಬಲ್ಲಿ ಹೋಗ್ಬರ್ಲಿ. ಅಪ್ಪು, ನಮ್ಮ ಅಪ್ಪ ಬಾಳ ಸತ್ತಳ, ನಮ್ಮ ಅಪ್ಪ ಚಲನ ಮುತ್ತೆ ಹೋಗ್ಬರ್ಲಿ. ಈರಣ್ಣ ಕಂಗ್ರಾಚುಲೇಷನ್ ಅಪ್ಪ. ನೀ ಅನ್ಕೊಂಡಂಗೆ ಗಂಡ್ ಮಗು ಹುಟ್ಟೇದ್ ನಿನ್ಗ. ನೀ ನಂಬಿದ ದೇವರು ಯಾವತ್ತೂ ಕೈ ಬಿಡ್ಲಿಲ್ಲ. ಆ ಚನ್ಮಲೇಶನೇ ನಿನ್ ಹೊಟ್ಯಾಗ ಹುಟ್ಟಿ ಬಂದ. ನಮ್ 3 ಹೆಣ್ಣಿನ ಮೇಲೆ 1 ಗಂಡ್ ಮಗು ಆಗ್ಯದ. ನಮಗ್ ಏನಾದ್ರೂ ಖುಷಿ ಬೇಕಲ್ಲಪ್ಪ ಈಗ. ಕೊಡ್ತೇನೆ. ಸರಿ ಆಯ್ತು. ಸರಿಪ್ಪ, ಒಳ್ಳೇದಾಗ್ಲಿ ಈರಣ್ಣ. ಕಂಗ್ರಾಚುಲೇಷನ್ ಅವ್ರೆ. ಕಂಗ್ರಾಚುಲೇಷನ್ ಅವ್ರೆ. ಥ್ಯಾಂಕ್ಸ್ ಸರ್. ಸರಿ.